ಪ್ರೈಸ್ ದ ಲಾರ್ಡ್. ಪ್ರೈಸ್ ಲಾರ್ಡ್ ಫಾಸ್ಟರ್. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಾಯಂಕಾಲ ಸಮಯದಲ್ಲಿ ಕೂಡಿ ಬಂದ ನಿಮ್ಮೆಲ್ಲರನ್ನು ಕ್ರಿಸ್ತನ ನಾಮದಲ್ಲಿ ವಂದನೆ ಹೇಳ್ತಾ ಇದ್ದೇನೆ ಪ್ರಿಯರೇ. ವಿಶೇಷವಾಗಿ ಇವತ್ತು ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗೋರಾಗಿರೋಣ. ನಮ್ಮ ಮಧ್ಯದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡುವಂತಹ ದೈವ ವಚನ ಮೊದಲನೇ ತಿಮೋತಿ 4ನೇ ಅಧ್ಯಾಯ 12ನೇ ವಚನವನ್ನು ನಾವು ಈ ಸಮಯದಲ್ಲಿ ನೋಡುವರಾಗಿರೋಣ. ಮೊದಲನೇ ತಿಮೋತಿ 4ನೇ ಅಧ್ಯಾಯ 12ನೇ ವಚನ ಪ್ರಿಯರೇ. ಯಾರಾದರೂ ಗಮನಿಸುವುದಾದ್ರೆ ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಪ್ರೈಸ್ ದ ಲಾರ್ಡ್. ಯೌವನಸ್ಥನೆಂದು ನಿನ್ನನ್ನು ಯಾರು ಕೂಡ ಅಸಡ್ಡೆ ಮಾಡದ ಹಾಗೆ ನಿನ್ನನ್ನು ನೀನು ಕಾಪಾಡಿಕೋ ಎಂಬುದಾಗಿ ದೇವರ ವಾಕ್ಯ ಮಾತನಾಡ್ತಾ ಇದೆ. ಅಂತ್ಯ ದಿನಮಾನಗಳಲ್ಲಿ ಬದುಕುವರಾದ ನಾವುಗಳು ಅಂತ್ಯ ದಿನಮಾನಗಳಲ್ಲಿ ಜೀವಿಸ್ತಾ ಇರುವಂತಹ ನಮ್ಮ ಮೇಲೆ ಕರ್ತನು ವಿಶೇಷವಾಗಿರ್ತಕ್ಕಂತಹ ತನ್ನ ಕೃಪೆಯನ್ನು, ತನ್ನ ರಕ್ಷಣೆಯ ಅಸ್ತ್ರಗಳನ್ನು, ತನ್ನ ಆಶೀರ್ವಾದಗಳನ್ನು ಯೌವನಸ್ಥರಾದ ನಮ್ಮ ಮೇಲೆ ಆತನ ಚೆಲುವನಾಗಿರಬೇಕು. ಇಲ್ಲಿ ಮೊದಲನೆಯ ಈ ಒಂದು 12ನೇ ವಚನದಲ್ಲಿ 5 ವಿಷಯಗಳ ಕುರಿತು ನಾವು ಗಮನಿಸುವರಾಗಿದ್ದೇವೆ. ಮೊದಲನೆಯ ಭಾಗ, ಯೌವನಸ್ಥರು ಯಾವಾಗಲೂ ತಮ್ಮಲ್ಲಿ ಇರಬೇಕಾದದರ ಬಗ್ಗೆ ಅವರು ಯೋಚನೆಯನ್ನು ಮಾಡುವರಾಗಿರಬೇಕು. ಯೌವನಸ್ಥರು ಯಾವಾಗಲೂ ತಮ್ಮಲ್ಲಿ ಇರಬೇಕಾದದ್ದು, ತಮ್ಮಲ್ಲಿ ಏನಿರಬೇಕು, ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ತೇವೆ. ಈ ಲೋಕದಲ್ಲಿ ಸೈತಾನನು ಯೌವನ ಸಮಯಗಳಲ್ಲಿರುವಾಗಲೇ ಆತನು ಬೀಳಿಸುವನಾಗಿದ್ದಾನೆ. ಈ ಕಾರಣಕ್ಕಾಗಿ ಅಂತ್ಯ ದಿನಮಾನಗಳಲ್ಲಿ ಬದುಕುವರದ ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂಥ ದೇವರ ಕೃಪೆ ಬೇಕಂತಂದರೆ ನಾವು ದೇವರ ವಾಕ್ಯಕ್ಕೆ ಒಳಗಾಗಬೇಕು, ನಂಬಿಗಸ್ತರಾಗಿ ಜೀವಿಸುವರಾಗಿರಬೇಕು, ಪ್ರಾರ್ಥನಾ ಪೂರ್ವಕರಾಗಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮ ಮಧ್ಯೆ ಮಾತನಾಡುವನಾಗಿದ್ದಾನೆ. ಆಗಲೇ ನಾವು ನೋಡಿರೋ ಪ್ರಕಾರವಾಗಿ ಮೊದಲನೇ ತಿಮೋತಿ 4ನೇ ಅಧ್ಯಾಯ 12ನೇ ವಚನದಲ್ಲಿ ಕರ್ತನು ಮಾತನಾಡ್ತಾ ಇದ್ದಾನೆ. ಯೌವನಸ್ಥನೆಂದು ಯಾರು ಕೂಡ ನಿನ್ನನ್ನು ಅಸಡ್ಡೆ ಮಾಡಿಕೊಳ್ಳದ ಹಾಗೆ, ಯಾರು ಕೂಡ ನಿನ್ನನ್ನು ಅಸಡ್ಡೆ ಮಾಡಬಾರ್ದು, ಈಗ ನೀನು ನೋಡಿಕೋ ಎಂಬುದಾಗಿ. ಪ್ರಿಯರೇ, ಯೌವನ ಸಮಯದಲ್ಲಿ ನಾವು ದೇವರನ್ನು ಆರಾಧಿಸಬೇಕು. ಯೌವನಸ್ಥನೇ, ನಿನ್ನ ಯೌವನದ ದಿನಗಳನ್ನು ಕರ್ತನಿಗೆ ಮೀಸಲಾಗಿ ಇಡು ಎಂಬುದಾಗಿ ಹೇಳ್ತಾನೆ. ಯೌವನ ಪ್ರಾಯದಲ್ಲಿ ಯೆಹೋವನನ್ನು ಸ್ಮರಿಸುವುದು ಆಶೀರ್ವಾದದಾಯಕ ಎಂಬುದಾಗಿ ಕರ್ತನ ವಾಕ್ಯ ಮಾತಾಡ್ತಾರೆ. ಸೊ ನಾವು ಪ್ರತಿ ಶುಕ್ರವಾರ ಯೌವನಸ್ಥರ ಕೂಟದಲ್ಲಿ ಭಾಗಿಯಾಗಿ ಸೇರಿ ಬರುವರಾಗಿದ್ದೇವೆ. ನಾವು ಬರುವಂಥ ಉದ್ದೇಶವಿರಬೇಕು ಪ್ರೇರಣೆ, ನಾವು ಕೂಡುವಂಥ ಉದ್ದೇಶಗಳಿರಬೇಕು. ನಾವೆಲ್ಲರೂ ಯಾಕೆ ಕೂಡ್ತಾ ಇದ್ದೇವೆ, ಯಾಕೆ ನಾವು ಒಂದು ಕೂಟವಾಗಿ ನಾವು ಸೇರಿ ಬರ್ತಾ ಇದ್ದೇವೆ, ನಾವು ಮಾರ್ಪಾಡಾಗಲಿಲ್ಲ, ಬದಲಾವಣೆ ಆಗಲಿಲ್ಲ ಎಂಬುದಾಗಿ ಹೇಳೋದಾದರೆ ಅದಕ್ಕೆ ನಾವು ಹೊಣೆಗಾರ ಆಗಿರ್ತೇವೆ ಎಂಬುದಾಗಿ ದೇವರ ವಾಕ್ಯ ಮಾತಾಡ್ತೇವೆ. ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಒಬ್ಬ ದುಷ್ಟನನ್ನು, ನೀನು ದುಷ್ಟನೇ, ನೀನು ಪಾಪ ಮಾಡ್ತಾ ಇದೆಯಾ, ದೇವರ ಕಡೆಗೆ ತಿರುಗು ಎಂಬುದಾಗಿ ಒಬ್ಬ ಸೇವಕನು ಹೇಳುವಾಗ ಆ ಮಾತನ್ನು ಕೇಳದೆ ಅಸಡ್ಡೆ ಮಾಡಿ ಬದುಕುವಾಗ ತನ್ನ ಪ್ರಾಣವನ್ನು ತಾನು ನಷ್ಟಪಡಿಸಿಕೊಳ್ತಾನೆ ಎಂಬುದಾಗಿ ಹೇಳ್ತಾನೆ. ಪ್ರಿಯ ದೇವಜನರೇ, ಈ ಸಾಯಂಕಾಲ ಸಮಯದಲ್ಲಿ ದೇವರ ಮಕ್ಕಳಾದ ನಾವುಗಳು ನಮ್ಮಲ್ಲಿ ಇರಬೇಕಾದದ್ದು 5 ಗುಣಗಳ ಬಗ್ಗೆ ಸ್ಪಷ್ಟವಾಗಿ ದೇವರ ವಾಕ್ಯ ಮಾತನಾಡಿದ. ಅದರಲ್ಲಿ ವಿಶೇಷವಾಗಿ ಯೌವನಸ್ಥರಲ್ಲಿ ಈ 5 ಗುಣಗಳು ಇರುವ ಬಗ್ಗೆ ಕರ್ತನ ವಾಕ್ಯ ಮಾತನಾಡ್ತಾ ಇದೆ. ತಿಮೋತಿ 4:12ರಲ್ಲಿ ಮೊದಲನೇದಾಗಿ ತಮ್ಮ ನಡೆಯಿಂದಲೂ ದೇವರನ್ನು ಘನಪಡಿಸಬೇಕು. ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿಗಳಾಗಿರಲಿ, ಯೌವನಸ್ಥರಾಗಿರಲಿ, ಸಂಡೇ ಸ್ಕೂಲ್ ಮಕ್ಕಳಾಗಿರಲಿ, ಹಿರಿಯರಾಗಿರಲಿ, ಸೇವಕರಾಗಿರಲಿ, ಸೇವಿಕೆಯರಾಗಿರಲಿ, ತಮ್ಮ ನಡೆಯಿಂದಲೂ ದೇವರನ್ನು ಘನಪಡಿಸಬೇಕು. ನಡೆ, ಇಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್. ನಡೆ ಪ್ರಿಯರೇ, ಇಟ್ ಇಸ್ ಲೈಕ್ ಎ ಹಂಬಲ್ ಇನ್ ದ ಸ್ಪಿರಿಟ್ ಆಫ್ ಗಾಡ್. ನಾವೆಲ್ಲರೂ ಕರ್ತನ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಬೇಕಾಗಿದೆ. ನಾವೆಲ್ಲರೂ ಕರ್ತನ ಮಾತಿಗೆ ವಿಧೇಯರಾಗಬೇಕಾಗಿದೆ. ನಾವೆಲ್ಲರೂ ಕರ್ತನಿಗೆ ಒಳಗಾಗಬೇಕಾಗಿದೆ. ನಮ್ಮನ್ನು ನಾವು ಸಾಧನೆ ಮಾಡುವುದಕ್ಕಾಗಿ, ನಮ್ಮನ್ನು ನಾವು ಏನು ರೂಪಿಸಿಕೊಳ್ಳುವುದಕ್ಕಾಗಿ ನಾವು ಕರ್ತನಲ್ಲಿ ನಂಬಿಕೆ ಇಟ್ಟಿಲ್ಲ. ದೇವರಿಂದ ರಕ್ಷಣೆ ಹೊಂದಿಕೊಂಡು, ದೇವರ ಸನ್ಮಾರ್ಗದಲ್ಲಿ ನಡೆದು, ದೇವರಿಂದ ಶುಭ ಹೊಂದಿಕೊಂಡು ಕರ್ತನ ರಾಜ್ಯದಲ್ಲಿ ಸೇರುವುದಕ್ಕಾಗಿ ನಾವು ದೇವರ ನಂಬಿಕೆ ಇಟ್ಟಿದ್ದೇವೆ. ಈ ಕಾರಣಕ್ಕಾಗಿ ದೇವರ ವಾಕ್ಯ ನಮ್ಮನ್ನು ಸರಿಪಡಿಸ್ತದೆ.
ದೇವರ ವಾಕ್ಯ ನಮ್ಮನ್ನು ಸೇರಿಸಿಕೊಂಡು ಮಾತನಾಡುವಾಗ ನಾವು ಸರಿಯಾಗಬೇಕಾಗಿದೆ. ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಬೇಕಾಗಿದೆ ದೇವರ ವಚನ, ದೇವರ ಆತ್ಮನ ಬಲದಿಂದ ಪ್ರಿಯ. ನಮ್ಮ ನಡೆಯಿಂದಾಗಲಿ, ನಮ್ಮ ನಡೆ ದೇವರಿಗೆ ಮೊದಲು ಮೆಚ್ಚುಗೆ ಆಗಿರಬೇಕು. ಯವನಸ್ಥರು ತಮ್ಮ ನಡೆ ಹಿರಿಯರಿಗೆ ತೋರಿಸಿಕೊಡುವರಾಗಿರಬೇಕು. ಅಷ್ಟೇ ಅಲ್ಲ, ಯವನಸ್ಥರು ಸಭೆಯಲ್ಲಿ ತಮ್ಮ ನಡೆಯಿಂದಲೂ ಹಿರಿಯರಿಗೆ ಮೆಚ್ಚಿಸಬೇಕು, ಕರ್ತನನ್ನು ಘನಪಡಿಸಬೇಕು. ಹೀಗಿರುವುದಾದರೆ ಮಾತ್ರ ದೇವರು ಮೆಚ್ಚುವನಾಗಿದ್ದಾನೆ. ಇಲ್ಲದೇ ಇದ್ದರೆ ನಾವು ಈ ಲೋಕದಲ್ಲಿ ಯಾವ ಶುಭವನ್ನು ಹೊಂದ್ಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಕರ್ತನ ವಾಕ್ಯ ನಮ್ಮ ಸಂಗಡ ಮಾತನಾಡ್ತಾ ಇದೆ. ಕರ್ತನ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ನಡೆ ಮತ್ತು ನುಡಿ. ನುಡಿ ಮೀನ್ಸ್ ಇಟ್ಸ್ ಅ ಸ್ಪೀಚ್. ಸ್ಪೀಕ್ ಔಟ್. ನುಡಿ ಬಹಳ ಮುಖ್ಯವಾಗಿರ್ತದೆ. ಯೌವನಸ್ಥರು ತಮ್ಮ ನುಡಿಯಿಂದ ಮೊದಲು ಕರ್ತನನ್ನು ಗೌರವಿಸಬೇಕು, ಘನಪಡಿಸಬೇಕು, ದೇವರನ್ನು ಮೆಚ್ಚಿಸಬೇಕು ತಮ್ಮ ನುಡಿಯಿಂದ. ಅಷ್ಟೇ ಅಲ್ಲ, ಸಭೆಯ ಸೇವಕರಿಗೆ, ಹಿರಿಯರಿಗೆ ಮತ್ತು ಸಭೆಯಲ್ಲಿರುವಂತಹ ಅನೇಕ ಯೌವನಸ್ಥರಿಗೆ ಅಥವಾ ಅನೇಕ ಸಭಾ ವಿಶ್ವಾಸಿಗಳಿಗೆ ನುಡಿಯಿಂದ ಸನ್ಮಾನಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಇವತ್ತು ಎಷ್ಟೋ ವಿಶ್ವಾಸಿಗಳು, ಎಷ್ಟೋ ಯೌವನಸ್ಥರು ತಮ್ಮ ನುಡಿಯನ್ನು ಈಗಾಗಲೇ ಬಹಳ ವ್ಯತ್ಯಾಸವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಕರ್ತನ ವಾಕ್ಯ ಸ್ಪಷ್ಟವಾಗಿಯೇ ಹೇಳ್ತಾ ಇದೆ, ನಿಮ್ಮ ನಡೆಯಿಂದ ಅಂತ ಹೇಳ್ತಾ ಇದೆ, ನಿಮ್ಮ ನುಡಿಯಿಂದ ಅಂತ ಹೇಳ್ತಾ ಇದೆ. ಕರ್ತನ ಪವಿತ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ. ದೇವರು ಬಹಳ ಮುಖ್ಯವಾಗಿರ್ತಕ್ಕಂತಹ ವಚನವನ್ನು ನಮಗೆ ಮಾತನಾಡ್ತಾ ಇದ್ದಾನೆ ಇವತ್ತು. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ. ಯಾರಿಗೂ ಅವಕಾಶ ಕೊಡಬೇಡ. ಡೋಂಟ್ ಗಿವ್ ಯೋರ್ ಸೆಲ್ಫ್, ಲೆಟ್ ಸಂಬಡಿ ಸ್ಪೀಕ್ ಅಗೇನ್ಸ್ಟ್ ಯು. ಬೇರೆ ಒಬ್ಬರು ಯಾರೂ ಕೂಡ ನಿನ್ನ ವಿಚಾರವಾಗಿ, ನಿನ್ನ ವಿಷಯದಲ್ಲಿ ಅಸಡ್ಡೆ ಮಾಡದ ಹಾಗೆ ನೀನು ನೋಡಿಕೋ. ಇದು ಪ್ರತಿಯೊಬ್ಬ ಸಭೆಯ ಯೌವನಸ್ಥರ ಮುಖ್ಯ ಕರ್ತವ್ಯವಾಗಿದೆ. ಇಟ್ಸ್ ಎ ಡ್ಯೂಟಿ ಟು ಬಿ ಗೆಟ್ ರೆಸ್ಪೆಕ್ಟ್ by the church, by the elders, by the pastors. You should get respect. And first priority of all the youths should be give respect. ನೋಡ್ರಿ, ರೆಸ್ಪೆಕ್ಟ್ ಕೊಡುವುದು ನಮ್ಮ ಯೌವನಸ್ಥರು ಕಲಿಬೇಕಾಗಿದೆ ಎಂಬುದಾಗಿ ದೇವರ ಆತ್ಮನು ಮಾತನಾಡ್ತಾ ಇದ್ದಾನೆ. ಪ್ರತಿಯೊಬ್ಬ ನಮ್ಮ ಸಭೆಯ ಯೌವನಸ್ಥರಿಗೆ ದೇವರ ವಾಕ್ಯ ಮಾತನಾಡ್ತಾರೆ. ನಿಮ್ಮ ಹಿರಿಯರಿಗೆ, ನಿಮ್ಮ ಸೇವಕರಿಗೆ, ನಿಮ್ಮ ಸಹಪಾಠಿಗಳಿಗೆ, ನಿಮ್ಮ ಸಭೆಯಲ್ಲಿರುವಂಥ ವಿಶ್ವಾಸಗಳಿಗೆ ನಿಮ್ಮ ನುಡಿಯಿಂದ ಗೌರವಿಸಿರಿ ಎಂಬುದಾಗುತ್ತೆ. ಥ್ರೂ ಯುವರ್ ಸ್ಪೀಚ್ ರೆಸ್ಪೆಕ್ಟ್. ಇವತ್ತು ಯೌವನಸ್ಥರಲ್ಲಿ ಆ ರೆಸ್ಪೆಕ್ಟ್ ಕಾಣ್ತಾ ಇಲ್ಲ. ಈ ಅನ್ಯ ಜನರಲ್ಲಿ ಇರುವಂತಹ ಯೌವನಸ್ಥರ ಕುರಿತು ಇವತ್ತು ನಾವು ನೋಡೋದಾದ್ರೆ, ಎಷ್ಟೋ ಯೌವನಸ್ಥರು ಇವತ್ತು ಯೌವನ ಸಮಯದಲ್ಲಿ ವಿನಾಶವಾಗ್ತಾ ಇದ್ದಾರೆ. ಕೆಲವರು ಡ್ರಗ್ಸ್ ಅಡಿಕ್ಟ್ ಆಗಿದ್ದಾರೆ, ಕೆಲವರು ಆಲ್ಕೋಹಾಲಿಸ್ಟ್ ಅಡಿಕ್ಟ್ ಆಗಿದ್ದಾರೆ, ಇನ್ನು ಕೆಲವರು ಕೊಲೆ, ಇನ್ನು ಕೆಲವರು ಕೆಟ್ಟ ಕಾರ್ಯಗಳಲ್ಲಿ, ಇನ್ನು ವಿಭಿನ್ನವಾಗಿರ್ತಕ್ಕಂತಹ ಜೀವಿತವನ್ನು ಸ್ಪಾಯಿಲ್ ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯ ಇವತ್ತು ನಮ್ಮನ್ನು ಎಚ್ಚರಿಸ್ತಾ ಇದೆ. ಕರ್ತನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ನಮ್ಮ ನಡೆಯಿಂದ, ನಮ್ಮ ನುಡಿಯಿಂದ ದೇವರನ್ನು ಮಹಿಮೆ ಪಡಿಸುವರಾಗಬೇಕು. ಆಮೆ ಕಡೆಗೆ ಸಭಾ ಸೇವಕರು, ಆಮೆ ಕಡೆಗೆ ಸಭಾ ಹಿರಿಯರು, ಆಮೆ ಕಡೆಗೆ ಸಭೆಯಲ್ಲಿರುವಂತಹ ಎಲ್ಲ ವಿಶ್ವಾಸಗಳು, ತದನಂತರವಾಗಿ ಸಹಪಾಠಿಗಳು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇದರಿಂದ ನಿನ್ನ ಆಯುಸ್ಸು ಹೆಚ್ಚಾಗ್ತದೆ, ಇದರಿಂದ ನೀನು ವೃದ್ಧಿ ಆಗ್ತೀಯ. ಹಿರಿಯರ ಆಶೀರ್ವಾದಗಳು ಯೌವನಸ್ಥರಿಗೆ ಬಹಳ ಮುಖ್ಯವಾಗಿರ್ತದೆ. ಹಿರಿಯರ ಸಮಾಧಾನದ ಅಭಿಷೇಕಗಳು ಯೌವನಸ್ಥರಿಗೆ ಬಹಳ ಮುಖ್ಯವಾಗಿರ್ತದೆ. ಪ್ರಿಯ ದೇವಸಂದ್ರೆ, ಇವತ್ತು ಈ ದಿನ ಮೊದಲುಗೊಂಡು ಉಳಿದ ನಿಮ್ಮ ಜೀವಿತವೆಲ್ಲ ಮೊದಲು ನಡೆ. ನೀನು ನಡೆಯುವಂತಹ ಮಾರ್ಗ, ನೀನು ಮಾತನಾಡುವಂತಹ ಮಾರ್ಗಗಳು, ನೀನು ಮಾತನಾಡುವಂತಹ ನಾಲಿಗೆ, ನೀನು ಮಾತನಾಡುವಂತಹ ಮಾತು ಬದಲಾವಣೆ ಆಗಲಿ. ನಮಗೆ ಗೊತ್ತಿದೆ ಪ್ರಿಯರೇ, ನ್ಯೂ ಕ್ರಿಯೇಷನ್ಸ್ ಕಳೆದ ವಾರ ದೇವರ ಆತ್ಮನ ನಮ್ಮ ಸಂಗಡ ಮಾತನಾಡಿದನು.
ಹೊಸ ಸೃಷ್ಟಿ ಆಗಬೇಕಾಗಿದೆ. ನಾವೆಲ್ಲರೂ ಹೊಸ ಸೃಷ್ಟಿ ಆಗಬೇಕಾಗಿದೆ. ನ್ಯೂ ಕ್ರಿಯೇಷನ್ಸ್ ಇಟ್ ಶುಡ್ ಬಿ ವೆರಿ ವೆರಿ ಇಂಪಾರ್ಟೆಂಟ್. ಹೊಸ ಸೃಷ್ಟಿ ಪ್ರಿಯರೇ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೊಸ ಸೃಷ್ಟಿ ದೇವರು ಇಷ್ಟಪಡುವನಾಗಿದೆ. ಯಾಕಂದರೆ ಹಳೆಯ ಸ್ವಭಾವ ಸೈತಾನನಿಗೆ ಸಂಬಂಧಪಟ್ಟದಾಗಿರ್ತದೆ, ಆದರೆ ಹೊಸ ಸ್ವಭಾವ ದೇವರಿಗೆ ಸಂಬಂಧಪಟ್ಟದಾಗಿರ್ತದೆ. ಇದು ದೇವರ ಮಾತಾಗಿದೆ ಪ್ರಿಯರೇ. ಮೂರನೇದಾಗಿ ಪ್ರೀತಿ ಅಂತ ಹೇಳ್ತದೆ. ದೇರ್ ಆರ್ 3 ಲವ್ಸ್ ವಿ ನೋ: ಫಿಲಿಯೋ ಲವ್, ಅಗಾಪೆ ಲವ್ ಆ್ಯಂಡ್ ದಿ ಫಿಸಿಕಲ್ ಲವ್. ಸೊ ಈ ಮೂರು ಪ್ರೀತಿಯಲ್ಲಿ ನಾವು ಅಗಾಪೆ ಪ್ರೀತಿಯಿಂದ ಪ್ರೀತಿಸುವರಾಗಿರಬೇಕು. ದೇವರ ಪ್ರೀತಿ ಪ್ರತಿಯೊಬ್ಬ ವಿಶ್ವಾಸಿ ಯವನಸ್ಥರಲ್ಲಿ ಇರಬೇಕಾಗಿದೆ. ಎಲ್ಲಿ ಅಗಾಪೆ ಲವ್ ಇಸ್ ದೇರ್, ಎಲ್ಲಿ ಅಗಾಪೆ ಪ್ರೀತಿ ಇರ್ತದೋ ಅಲ್ಲಿ ಸದಾಕಾಲ ಕರ್ತನ ಕೃಪೆ ತುಂಬುತ್ತಾ ಹೋಗುವಂಥದ್ದಾಗಿದೆ. ಎಲ್ಲಿ ದೇವರ ಪ್ರೀತಿ ನಮ್ಮ ಮಧ್ಯದಲ್ಲಿ ನಮ್ಮ ಒಳಗಡೆ ಇರ್ತದೋ ಅಲ್ಲಿ ವಿಸ್ತಾರದ ಆಶೀರ್ವಾದಗಳು ಸದಾಕಾಲ ತುಂಬಲ್ಪಡ್ತಾ ಹೋಗ್ತದೆ. ಈ ಕಾರಣಕ್ಕಾಗಿ ಮೂರನೇ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರತಿಯೊಬ್ಬ ಯವನಸ್ಥರಲ್ಲಿ, ಪ್ರತಿಯೊಬ್ಬ ದೈವ ಜನರಲ್ಲಿ ಇರಬೇಕಾದದ್ದು ದ ಲವ್ ಆಫ್ ಗಾಡ್, ಅಗಾಪೆ ಪ್ರೀತಿ. ಅಗಾಪೆ ಪ್ರೀತಿ ನಮ್ಮಲ್ಲಿ ಸದಾಕಾಲ ಇರಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಪ್ರತಿಯೊಬ್ಬ ಇವತ್ತು ಈ ವಾಕ್ಯವನ್ನು ಕೇಳ್ತಾ ಇರುವಂತಹ ದೈವ ಜನರು ದೇವರ ಪ್ರೀತಿಯಲ್ಲಿ ಒಳಗಾಗಲಿ, ದೇವರ ಪ್ರೀತಿಯಿಂದ ತುಂಬಲ್ಪಡುವರಾಗಲಿ. ದೇವರ ಪ್ರೀತಿ ನಿಮ್ಮಲ್ಲಿ ಸದಾಕಾಲ ತುಂಬಿ ತುಳುಕಲಿ ಎಂಬುದಾಗಿ ನಾನು ಬಯಸುವನಾಗಿದ್ದೇನೆ. ಕರ್ತನ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಾಯಂಕಾಲ ಸಮಯದಲ್ಲಿ ಪ್ರಿಯರೇ, ಅಗಾಪೆ ಪ್ರೀತಿ, ದ ಲವ್ ಆಫ್ ಗಾಡ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಶುಡ್ ಬಿ ಫಿಲ್ಡ್ ಬೈ ದಟ್ ಲವ್. ದೇವರ ಪ್ರೀತಿ ಬಹಳ ಮುಖ್ಯವಾಗಿರ್ತದೆ. ಆತನ ಪ್ರೀತಿಯನ್ನು ಬಿಟ್ಟು ನಾವು ಎಂದಿಗೂ ಅಗಲಬಾರದು, ಎಡಕ್ಕಾದ್ರೂ ಬಲಕ್ಕಾದ್ರೂ ತಿರುಗಬಾರ್ದು. ನೋಡ್ರಿ, ಎಷ್ಟು ದೇವರ ವಾಕ್ಯಕ್ಕೆ ಮಾರ್ಜಿನ್ ಕೊಡ್ತೇವೆ ಅಷ್ಟೇ ದೇವರ ಪ್ರೀತಿಗೆ ನಾವು ಮಾರ್ಜಿನ್ ಕೊಡಬೇಕಾಗಿದೆ. ದೇವರ ವಾಕ್ಯ ಯೆಹೋಶುವನಿಗೆ ಹೇಳಿದ, ಯೆಹೋಶುವನೇ, ಎಡಕ್ಕಾದ್ರೂ ಬಲಕ್ಕಾದ್ರೂ ತಿರುಗಬೇಡ, ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ. ನಾನು ಮೋಶೆಯ ಸಂಗಡ ಅದ್ಭುತ ಮಾಡಿದ ಹಾಗೆ ನಿನ್ನ ಸಂಗಡ ಮಾಡ್ತೇನೆ. ಈ ವಾಕ್ಯವನ್ನು ನೀನು ಕೈಗೊಂಡು ನಡೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರೀತಿ, ದ ಲವ್ ಆಫ್ ಗಾಡ್. ಅದಕ್ಕೆ ಯೇಸು ಸ್ವಾಮಿ ದೇವರ ಪ್ರೀತಿಯನ್ನು ನಮಗೆ ತೋರಿಸುವುದಕ್ಕಾಗಿ ಶಿಲುಬೆಯಲ್ಲಿ ಮರಣವನ್ನು ಕೊಟ್ಟನು. ಇಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ದೇವರ ಪ್ರೀತಿ ಎಂಥದ್ದು ಅಂತ ನಮಗೆ ಗೊತ್ತಾಗ್ತದೆ. ರೋಮ 5:8 ಹೇಳ್ತಾ ಇದೆ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ದೇವರೇ ಸಿದ್ಧಾಂತ ಪಡಿಸ್ತಾ ಇದ್ದಾನೆ. ಹಿ ಶೋಸ್ ಹಿಸ್ ಲವ್ ಥ್ರೂ ಜೀಸಸ್ ಕ್ರೈಸ್ಟ್. ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ದ ಗಾಡ್ಸ್ ಲವ್ ಇಟ್ಸ್ ಅ ಬ್ಲೇಮ್ಲೆಸ್. ಅದು ಕಶ್ಮಲದಿಂದ ಕೂಡಿರುವಂಥದ್ದು ಅಲ್ಲ. ದೇವರ ಪ್ರೀತಿ ಕರುಣೆಯಿಂದ, ಕೃಪೆಯಿಂದ, ಆಶೀರ್ವಾದದಿಂದ, ಸಮಾಧಾನದಿಂದ, ಮಹಿಮೆಯಿಂದ, ಶುಭಗಳಿಂದ, ಮತ್ತೆ ಅಷ್ಟೇ ಅಲ್ಲ, ಆತನ ದೈವ ಶಕ್ತಿಗಳಿಂದ ಕೂಡಿರುವಂಥ ಏಕೈಕ ಪ್ರೀತಿ, ಏಕೈಕ ಮಾರ್ಗವೇ ಅದು ಪ್ರೀತಿ. ಆ ಪ್ರೀತಿಯಲ್ಲಿ ನಾವು ಒಳಗಾಗಬೇಕು. ಆ ಪ್ರೀತಿಯ ಒಳಗಡೆ ನಾವು ಬರುವರಾಗಿರಬೇಕು. ಆಲ್ ದ ಯೂತ್ ಶುಡ್ ಬಿಕಮ್ ದ ಲವ್ ಆಫ್ ಗಾಡ್. ಕರ್ತನ ಪ್ರೀತಿಯಿಂದಲೇ ಒಬ್ರಿಗೊಬ್ಬರು ಪ್ರೀತಿಸಿರಿ, ಕರುಣಿಸಿರಿ, ಕ್ಷಮಿಸಿರಿ. ನಮ್ಮ ಕರ್ತನು ಕ್ಷಮಿಸಿರುವ ಹಾಗೆ ನಾವು ಕ್ಷಮಿಸುವರಾಗಿರೋಣ, ಪ್ರೀತಿಸಿರುವ ಹಾಗೆ ನಾವು ಪ್ರೀತಿಸುವರಾಗಿರೋಣ. ಕರ್ತನ ನಡೆಗಳಲ್ಲಿ, ಕರ್ತನ ಮಾರ್ಗಗಳಲ್ಲಿ ನಡೆಯುವರಾದ ನಾವುಗಳು ನಮ್ಮ ಸ್ವಭಾವಗಳನ್ನು ಬದಲಾವಣೆ ಮಾಡಲಿಲ್ಲ ಅಂದರೆ ವೈ ಶುಡ್ ವಿ ಬಿಲೀವ್? ನಮ್ಮ ನಂಬಿಕೆಗೆ ದೇವರ ಆಹಾರನಾಗಿ ತೆಗೆದುಕೊಳ್ತಾನ. ನಮ್ಮ ನಂಬಿಕೆಗೆ ದೇವರು ಲೆಕ್ಕವನ್ನು ಕೊಡ್ತಾನ, ಲೆಕ್ಕವೆಂಬುದಾಗಿ ಎಣಿಸ್ತಾನ. ನಾವು ಒಂದು ವೇಳೆ ಮಾರ್ಪಾಡಾದ ಜೀವಿತದಿಂದ ಕರ್ತನ ನಂಬಿಕೆ ಇಲ್ಲದೇ ಇದ್ದರೆ, ಒಂದು ವೇಳೆ ನಾವು ಹೊಸ ಸೃಷ್ಟಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಬದುಕದೇ ಇದ್ದರೆ, ಒಂದು ವೇಳೆ ನಮ್ಮ ನಡೆ ಮತ್ತು ನಮ್ಮ ನುಡಿ ಮತ್ತು ನಮ್ಮಲ್ಲಿರುವಂತಹ ಪ್ರೀತಿ ಸರಿಯಾಗಿ ಇರದೇ ಇದ್ದರೆ ದೇವರು ಎಲ್ಲವನ್ನು ಸ್ವೀಕರಿಸ್ತಾನೆ, ಮೆಚ್ಚುವನಾಗಿದ್ದಾನ. ಸೊ ವಿ ಶುಡ್ ಚೇಂಜ್ ಅವರ್ ಲೈಫ್, ಬಿ ಎ ನ್ಯೂ ಕ್ರಿಯೇಷನ್ಸ್. ಹೊಸ ಸೃಷ್ಟಿ ಆಗೋಣ. ಯಾಕಂದರೆ ಕಳೆದ ಭಾನುವಾರ ಕರ್ತನು ತಾನೇ ನಮ್ಮ ಸಂಗಡ ಸ್ಪಷ್ಟವಾಗಿಯೇ ಮಾತನಾಡ್ತಾರೆ. ಯಾವುದೇ ಕಾರಣಕ್ಕೂ ಹಳೆಯ ಸ್ವಭಾವದಲ್ಲಿ ಜೀವಿಸಬೇಡ್ರಿ. ಹಳೆಯ ಸ್ವಭಾವ ಸೈತಾನಿಗೆ ಸಂಬಂಧಪಟ್ಟದಾಗಿದೆ. ಹೊಸ ಸ್ವಭಾವ. ಅದಕ್ಕೆ ಯೇಸು ಸ್ವಾಮಿ ನಿಕೋದೆಮನಿಗೆ ಆಡಿದ ಮಾತು ಯೋಹನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೀವಿ.
ನೀನು ಹೊಸದಾಗಿ ಹುಟ್ಟಬೇಕೆಂಬುದಾಗಿ. ಕರ್ತನ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಅದೇ ರೀತಿಯಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ 3ನೇ ಅಧ್ಯಾಯ 19ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. ನಮ್ಮ ಪ್ರಾಣವು ಉಳಿಸಿಕೊಳ್ಳಬೇಕಾದ್ರೆ ನಾವು ಹೊಸ ಸೃಷ್ಟಿಯನ್ನು ಹೊಂದಿಕೊಳ್ಳಲೇಬೇಕೆಂಬ. ಕರ್ತನ ಪ್ರೀತಿಯುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ನಾವೆಲ್ಲರೂ ಕರ್ತನ ಅಗಾಪೆ ಪ್ರೀತಿಯಲ್ಲಿ ನಡೆಯುವರಾಗೋಣ. ನಾವು ನಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳುವಂಥ ಹಂಗಿನಲ್ಲಿದ್ದೇವೆ. ನಾವು ದೇವರ ರಾಜ್ಯದಲ್ಲಿ ಸೇರುವಂಥ ಹಂಗಿನಲ್ಲಿದ್ದೇವೆ. ನಮಗೆ ಈ ಲೋಕ ಶಾಶ್ವತವಲ್ಲ. ನಾವು ದೇವರ ರಾಜ್ಯದಲ್ಲಿ ಸೇರುವರಾಗಿರೋಣ. ಅದಕ್ಕೆ ನಾವು ಪರಲೋಕ ರಾಜ್ಯದ ನಡೆ, ಪರಲೋಕ ರಾಜ್ಯದ ನುಡಿ, ಪರಲೋಕ ರಾಜ್ಯದ ಪ್ರೀತಿಯಿಂದ ನಾವು ತುಂಬಿಸಲ್ಪಟ್ಟವರಾಗಿ ಜೀವಿಸುತ್ತಾ ಸಾಗೋಣ. 4ನೇ ಪಾಯಿಂಟ್ಸ್ ಹೇಳ್ತಾ ಇದೆ, ನಂಬಿಕೆ ಎಂಬುದಾಗಿ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇಲ್ಲಿ ನಂಬುವವರಿಗೆ ನಡೆ ನುಡಿ, ನಂಬುವವರಿಗೆ ನಂಬಿಕೆ. 4ನೇ ವಿಷಯ ನಮ್ಮ ಸಂಗಡ ಮಾತನಾಡ್ತಾ ಇದೆ ಇವತ್ತು. ನಾವು ನಂಬಿಗಸ್ತರಾಗಿರೋಣ. ದೇವರ ವಾಕ್ಯವನ್ನು ನಂಬೋಣ. ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತಾ ಸಾಗೋಣ. ಆ ನಂಬಿಕೆ ನಮ್ಮನ್ನು ಯಥೇಚ್ಛವಾದ ಅಭಿಷೇಕ, ಕೃಪೆ, ಆಶೀರ್ವಾದದ ಕಡೆಗೆ ಹೇಳ್ಕೊಂಡು ಹೋಗುವಂಥದ್ದಾಗಿರ್ತದೆ. ಯೋಬನು ನಂಬಿದನು, ಆತನು ಎಲ್ಲವನ್ನು ಕಳೆದುಕೊಂಡರೂ ಪ್ರಥಮ ಭಾಗದಲ್ಲಿ, ಎಲ್ಲವನ್ನು ಪಡೆದುಕೊಂಡು ನಂಬಿಕೆಯಿಂದ 2ನೇ ಭಾಗದಲ್ಲಿ. ಅಬ್ರಹಾಮನು ನಂಬಿದನು. ಮೊದಲನೇ ಸಾರಿ ಆತನು ನಂಬುವಾಗ ಆತನ ನಂಬಿಕೆ ಆತನ ನೀತಿಗೆ ಲೆಕ್ಕ ಎಂಬುದಾಗಿ ಎಣಿಸಲ್ಪಡ್ತು. ಎಲ್ಲವನ್ನು ಬಿಟ್ಟನು. ಆತ ತನ್ನ ಊರು, ಬಂಧು ಬಳಗ ಎಲ್ಲವನ್ನು ಬಿಟ್ಟನು. ದೇವರು ತೋರಿಸುವ ಕಾನೂನು ಪ್ರದೇಶಕ್ಕೆ ಆತನು ಹೊರಟು ಹೋದನು. ನಂಬಿಕೆ, ದೇರ್ ಇಸ್ ಅ ಫೈತ್. ನಮ್ಮಲ್ಲಿ ದೇವರ ನಂಬಿಕೆ ಇರಬೇಕು. ನಮ್ಮಲ್ಲಿ ವಾಕ್ಯದ ನಂಬಿಕೆಗಳು ಇರಬೇಕು. ನಮ್ಮಲ್ಲಿ ಪ್ರಾರ್ಥನೆಯ ನಂಬಿಕೆ ಇರಬೇಕು. ನಮ್ಮಲ್ಲಿ ನಾವು ಮಾತನಾಡುತ್ತಾ ಮಾತುಗಳ ಆಧಾರದ ಮೇಲೆ ಅದ್ಭುತ ಆಗ್ತದೆ ಎಂಬುದಾಗಿ ನಂಬಬೇಕು. ಇಂತಹ ನಂಬಿಕೆ ನಮ್ಮ ಲೆಕ್ಕಾಚಾರದಲ್ಲಿ ದೇವರು ನೀತಿ ಎಂಬುದಾಗಿ ಪರಿಗಣಿಸ್ತಾನೆ. ಪ್ರತಿಯೊಬ್ಬ ಯೌವನಸ್ಥರಾದ ನಾವುಗಳು ದೇವರ ಸಮಕ್ಷಮದಲ್ಲಿ ಇವತ್ತು ನಂಬಿಕಸ್ಥರಾಗಿ ಜೀವಿಸರಾಗಿ ನಾವು ನಂಬೋಣ ಪ್ರೇರೆ. ನಂಬಿಕೆ ಅದ್ಭುತವಾಗಿರುವಂತೆ ಕರ್ತನ ಸನ್ನಿಧಾನದಲ್ಲಿ ನಾವು ಒಪ್ಪಿಸಿಕೊಟ್ಟು ಬದುಕೋಣ. 5ನೇದಾಗಿ ಪ್ರೇರೆ, ಶುದ್ಧತ್ವಗಳಿಂದ. ಶುದ್ಧತ್ವ ಯಾಕಂದರೆ ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಚನ ಮಾತನಾಡುವ ಹಾಗೆ, ನಾನು ಪರಿಶುದ್ಧನಾಗಿರೋ ಮೇರೆಗೆ ನನ್ನವರು ನನ್ನ ಜನರು ಪರಿಶುದ್ಧರಾಗಿರಲಿ, ನೀವು ಕೂಡ ಪರಿಶುದ್ಧರಾಗಿರಿ ಅಂತ ಹೇಳಿ. ಯವನ ಸಮಯದಲ್ಲಿ ನಮ್ಮನ್ನು ಕೆಡಿಸಿಕೊಳ್ಳದೆ, ವಿ ಶುಡ್ ನಾಟ್ ಡಿಫೈಲ್, ನಮ್ಮನ್ನು ಕೆಡಿಸಿಕೊಳ್ಳದೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ. ಯಾಕಂದರೆ ದೇವರು ಪರಿಶುದ್ಧರನ್ನೇ ಇಷ್ಟಪಡುವನಾಗಿದ್ದ. ಯಾರು ಕರ್ತನ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿ ಬದುಕ್ತಾರೋ ಅವರು ಧನ್ಯರು. ಅವರಿಗೆ ಮಿಗಿಲಾದ ಪರಲೋಕ ರಾಜ್ಯದ ಸಹಾಯ ಸಿಗುವಂಥದ್ದಾಗಿದೆ. ದೂತರು ಅವರ ಪಕ್ಷದಲ್ಲಿ ಕಾರ್ಯವನ್ನು ಮಾಡುವರು. ದಾನಿಯೇಲನ ಬಗ್ಗೆ ನಾವು ನೋಡೋದಾದರೆ, ಆತನು ಕರ್ತನ ಸೇವೆಯನ್ನು ಪರಿಶುದ್ಧವಾಗಿ ನಿಷ್ಕಳಂಕವಾಗಿ ಮಾಡಿ ಪ್ರಾರ್ಥಿಸ್ತಾ ಇರುವಾಗ ದೇವರು ದೂತರಿಗೆ ಅಪ್ಪಣೆ ಕೊಟ್ಟನು. ದಾನಿಯೇಲನ ಪ್ರಾರ್ಥನೆ ನನ್ನ ಸನ್ನಿಧಾನದಲ್ಲಿ ಮುಟ್ಟಿದೆ, ಹೋಗು ಅಂತ. ನೋಡ್ರಿ, ದೂತರು ಇಳಿದು ಬರ್ತಾರೆ. ಪೌಲನ ವಿಷಯದಲ್ಲಿ ಕೂಡ ಹಾಗೆ ದೇವದೂತರು ಪೌಲನನ್ನು ಸಹಾಯ ಮಾಡೋದಕ್ಕಾಗಿ ಇಳಿದು ಬಂದರು. ಅಬ್ರಹಾಮನ ವಿಷಯದಲ್ಲಿ ಹಾಗೇನೆ 3 ದೂತರು ಇಳಿದು ಬಂದರು ಆತನನ್ನು ಸಹಾಯ ಮಾಡೋದಕ್ಕೆ. ನೋವನ ವಿಷಯದಲ್ಲಿ ಅಷ್ಟೇ, ದೇವರೇ ಇಳಿದು ಬಂದ ಆತನನ್ನು ಮಾತನಾಡ. ಮೋಶೆಯ ವಿಷಯದಲ್ಲಿ ನಾವು ನೋಡ್ತೇವೆ, ದೇವರು ಬೆಂಕಿಯೋಪದಲ್ಲಿ ಇಳಿದು ಬಂದ. ಕೆಲವರು ದೂತರನ್ನು ನೋಡಿದರೆ, ಇನ್ನು ಕೆಲವರು ದೇವರನ್ನು ಕಂಡರು. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೊನೆಯ ದಿನಮಾನಗಳಲ್ಲಿ ಬದುಕುವರಾದ ನಮ್ಮ ಮೇಲೆ ದೇವರ ದಯೆ ಬೇಕು, ದೇವರ ಕರುಣೆಗಳು ಬೇಕು, ದೇವರ ಆಶೀರ್ವಾದಗಳು ಬೇಕು, ದೇವರ ಶುಭ ಬೇಕು. ಹೊಸ ಸೃಷ್ಟಿಯಾಗೋಣ, ಹೊಸ ಯೋಜನೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ನ್ಯೂ ಕ್ರಿಯೇಷನ್ಸ್ ಆಗಿ ಕರ್ತನಿಂದ ಶುಭ ಹೊಂದಿಕೊಳ್ಳುತ್ತಾ ಬದುಕೋಣ. ನಮ್ಮ ಯೌವನ ಪ್ರಯೋಗ ಅದ್ಭುತವಾಗಿರಬೇಕು, ಆಶೀರ್ವಾದದಿಂದ ಕೂಡಬೇಕೆಂಬುದಾಗಿ ಕರ್ತನ ನಾಮದಲ್ಲಿ ನಾನು ಬೇಡುವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಇವತ್ತು ಪ್ರತಿಯೊಬ್ಬ ಯೌವನಸ್ಥರು ಸಭೆ ಹಿರಿಯರಿಗೆ, ವಿಶ್ವಾಸಿಗಳಿಗೆ, ಸೇವಕರುಗಳಿಗೆ ವಿಧೇಯರಾಗುತ್ತಾ, ಕರ್ತನ ಮಾತಿಗೆ ವಿಧೇಯರಾಗುತ್ತಾ, ಕರ್ತನಿಗೊಳಗಾಗುತ್ತಾ, ಹೊಸ ಸೃಷ್ಟಿಯಾಗುತ್ತಾ, ಪ್ರಾರ್ಥನಾ ಪೂರ್ವಕವಾಗಿ ಜೀವಿಸ್ತಾ ಸಾಗ್ರಿ. ಕೊನೆಯ ದಿನಮಾನಗಳಲ್ಲಿ ಜೀವಿಸರಾದ ನಮ್ಮ ಮೇಲೆ ದೇವರ ಕರುಣೆ ಯಥೇಚ್ಛವಾಗಬೇಕು.
ಸೈತಾನನು ಸಿಂಹದ ಬಾಯಲ್ಲಿ ಆತನು ಇಳಿದು ಬಂದು ಬಾಯಿ ತೆರೆದು ಯಾರನ್ನು ನುಂಗಲಿ, ಯಾರನ್ನು ಹಾಳು ಮಾಡಲಿ, ಯಾರನ್ನು ನಾಶ ಮಾಡಲಿ ಎಂಬುದಾಗಿ ಬಾಯಿ ತೆರೆದ ಆತನು ಚಲಿಸ್ತಾ ಇದ್ದಾನೆ. ಅವನೆಲ್ಲ ದುಷ್ಟ ಕಾರ್ಯಗಳನ್ನು, ಆತನ ಕೆಟ್ಟ ಬಾಯಿಯನ್ನು, ಆತನಲ್ಲಿರುವಂಥ ಎಲ್ಲ ಶಾಪದ ಕಟ್ಟುಗಳನ್ನು ಬಂಧಿಸುವವರಾಗಿದ್ದು ಕರ್ತನ ಶಕ್ತಿಯನ್ನು ಧರಿಸಿಕೊಂಡವರಾಗಿ ಆತನ ಮೇಲೆ ಜಯ ಸಾಧಿಸ ಬದುಕೋಣ. ಯಾಕಂದರೆ ನಾವು ಜಯಶಾಲಿಗಳಾಗಬೇಕು. ದೇವರು ಅದಕ್ಕಾಗಿಯೇ ನಮ್ಮನ್ನು ಕರೆದಿದ್ದಾನೆ. ಯವನಸ್ಥರುಗಳಾದ ನಾವುಗಳು ದೇವರ ಸಭೆಯಲ್ಲಿ ವಿಶ್ವಾಸಿಗಳಿಗೆ, ಹಿರಿಯರಿಗೆ, ಸೇವಕರಿಗೆ ವಿಧೇಯರಾಗುತ್ತಾ ಅವರ ಮಾತುಗಳನ್ನು ನಾವು ಕೇಳುವವರಾಗಿದ್ದು, ಕರ್ತನಿಗೆ ವಿಧೇಯರಾಗುತ್ತಾ ಕರ್ತನ ಮಾತುಗಳನ್ನು ಕೇಳುವವರಾಗಿದ್ದು ಬದುಕೋಣ. ಶುಭವು ಕೃಪೆ ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನೇ ನಿಮಗೆ ಸ್ತೋತ್ರವಾಗಲಿ. ಈ ಯವನಸ್ಥರ ಕೂಟದಲ್ಲಿ ಈ ಮಾತುಗಳನ್ನು ಮಾತನಾಡೋದು ಕೃಪೆ ಕೊಡೋದಕ್ಕಾಗಿ ವಂದನೆ. ನಾವು ಹೊಸ ಸೃಷ್ಟಿ ಆಗಬೇಕು ಮತ್ತು 5 ವಿಷಯಗಳು, 5 ಗುಣಗಳು ನಮ್ಮಲ್ಲಿ ಇರುವಂತೆ ಕೃಪೆ ಕೊಡು. ನಾವು ನಿಮ್ಮ ಕೃಪೆಯಲ್ಲಿ ವಿಶೇಷವಾಗಿ ಜೀವಿಸುವಾಗ ನಿಲ್ಲುವಂತೆ ಸಹಾಯ ಮಾಡು. ನಮಗೆ ಯಥೇಚ್ಛವಾದ ಆಶೀರ್ವಾದ ತುಂಬಿಸಿ ನಡೆಸು. ನಮ್ಮ ಗುಣಗಳನ್ನು ಸರಿಪಡಿಸಿಕೊಳ್ಳುವಂತೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.